ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರ ಪ್ರವಚನಾಸಕ್ತಾನ್ ಎಲಮೇಲಾರ್ಯನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ 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 ಎಂಬುದು 35ನೇ ಗದ್ಯವನ್ನು ನಾವು ಕಿಂಚಿತ್ ಚಿಂತಿಸುತ್ತಾ ಇದ್ದೆವು. ವಿಶ್ವ ಎಂಬತಕ್ಕಂಥದ್ದು ವ್ಯಾಪ್ತಿಯನ್ನು ತಿಳಿಸ್ಕೊಡೋದ್ರಿಂದ ಮತ್ತು ಕುಟುಂಬಿ ಅನ್ನೋದ್ರಿಂದ ಕುಟುಂಬದಲ್ಲಿ ಇರತಕ್ಕಂಥವರಿಗೆ ಕುಟುಂಬಿ ಅಂತ ಹೇಳಬೇಕು. ಈಗ ನಾವು ನಿಮ್ಮ ಕುಟುಂಬದಲ್ಲಿ ಇಲ್ಲದೇ ಇದ್ದಾಗ ನಿಮ್ಮ ಕುಟುಂಬಕ್ಕೆ ಹೇಗೆ ಸೇರಿಸ್ಕೊಳ್ತೀರಾ? ನಮ್ಮ ಕುಟುಂಬದ ಅಲ್ಲ ಅಂತ ನೀವು ನಿಷೇಧವನ್ನೇ ಮಾಡ್ತೀರ. ಆದರೆ ಭಗವಂತ ಹಾಗಲ್ಲ, ಎಲ್ಲ ಕುಟುಂಬಕ್ಕೂ ಸೇರಿದವ. ಆದ್ದರಿಂದ ಅವನ ಹೆಸರು ವಿಶ್ವಕುಟುಂಬಿ. ಇದರಿಂದನೂ ತಿಳ್ಕೊಳ್ಳಿ, ಯಾವೊಬ್ಬ ವ್ಯಕ್ತಿ ಯಾವುದೇ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಾನೆ ಹೊರತು 10 ಕುಟುಂಬಕ್ಕೆ ಸಂಬಂಧಪಡೋಕೆ ಸಾಧ್ಯವೇನು? ಅಸಾಧ್ಯ. ಹೌದು, 4 ಕುಟುಂಬಕ್ಕೆ ಸಂಬಂಧಪಟ್ಟವನು ಅಂತ ತಿಳಿಯೋಣ, ತಾತ ಮುತ್ತಾತ ಈ ರೀತಿಯಲ್ಲಿ. ಆದರೆ ಪಕ್ಕದ ಮನೆ, ಪಕ್ಕದ ಹಳ್ಳಿ, ಪಕ್ಕದ ಊರು, ಪಕ್ಕದ ದೇಶದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದೇನು? ಅಲ್ಲವೇ ಅಲ್ಲ. ಪಶುವರ್ಗ, ಮನುಷ್ಯ ವರ್ಗ, ಸಸ್ಯ ವರ್ಗ, ಜಲಚರ ವರ್ಗ, ಖೇಚರ ವರ್ಗ, ಭೂಚರ ವರ್ಗಕ್ಕೆ ಸಂಬಂಧಪಟ್ಟವನೇನು? ಅಲ್ಲವೇ ಅಲ್ಲ. ಆದ್ದರಿಂದ ವಿಶ್ವಕುಟುಂಬಿ ಅಂದರೆ ಯಾರನ್ನು ತಿಳಿಬೇಕು? ಕೇವಲ ಭಗವಂತನ ತಿಳಿಬೇಕು. ಇದು ಒಂದು ಅನುಮಾನ ಹಾಗೂ ಪ್ರತ್ಯಕ್ಷದಿಂದಲೂ ತಿಳ್ಕೋಬಹುದು. ಇದನ್ನು ತಿಳಿಬೇಕಾದಾಗ ಕುಟುಂಬದ ಸದಸ್ಯರು ಯಾರು ಅಂತ ಈಗ ಚಿಂತನೆ ಮಾಡಬೇಕು. ಕುಟುಂಬದ ಸದಸ್ಯರುಗಳಲ್ಲಿ ಮುಖ್ಯವಾಗಿ ಭಗವಂತ ಅಂದರೆ ಶಾಸ್ತ್ರೀಯ ರೀತಿಯವನು ದೇವತಾ ಪುರುಷ. ಆದ್ದರಿಂದ ಸಕಲ ದೇವತೆಗಳು ಕುಟುಂಬದ ಸದಸ್ಯರು. ಯಾರು ಮುಖ್ಯ ಕುಟುಂಬ? ಲಕ್ಷ್ಮಿಯೇ ಮಹಾ ದೊಡ್ಡ ಕುಟುಂಬ. ಪತ್ನಿ, ವಿಷ್ಣು ಪತ್ನಿ ಆಗಿರ್ತಕ್ಕಂಥವಳು. ನಂತರ ಬ್ರಹ್ಮದೇವರು ಮಗನಾಗಿ ದೊಡ್ಡ ಕುಟುಂಬ. ನಂತರದಲ್ಲಿ ಮೊಮ್ಮಗನಾಗಿ ಶಿವ, ಅವನು ದೊಡ್ಡ ಕುಟುಂಬ. ಗಣಪತಿ ಮರಿಮಗನಾಗಿ ದೊಡ್ಡ ಕುಟುಂಬ. ಇದರಂತೆ ಹೋದರೆ ನವಗ್ರಹಗಳು, ಕೋಣಾಧಿಪತಿಗಳು, ಅಷ್ಟದಿಕ್ಪಾಲಕರು, ಗಂಧರ್ವರು, ಅಪ್ಸರಿಯರು ಎಲ್ಲರೂ ಭಗವಂತನ ಕುಟುಂಬವೇ. ಆದ್ದರಿಂದ ದೇವತೆಗಳು ಎಷ್ಟು ಜನ ಇದ್ದಾರೆ? 33 ಕೋಟಿ ದೇವತೆಗಳಿದ್ದಾರೆ. ಅಂದರೆ 33 ಕೋಟಿ ದೇವತೆಗಳಲ್ಲೂ ಭಗವಂತ ಕುಟುಂಬಿಯೇ. ಹಾಗಾದರೆ ಈಗ ನಮ್ಮ
ಚಿಂತನೆ ಬಹಳ ದೊಡ್ಡದಾಗಬೇಕು. ಯಾಕಂದರೆ ಒಬ್ಬ ಕುಟುಂಬದಲ್ಲಿರ್ತಕ್ಕಂಥವನ್ನ ನಾವು ಗುರುತಿಸುವಾಗ ಅವನ ವಿಶೇಷವಾದ ಯೋಗ್ಯತೆ ಹೇಳಬೇಕು. ಈಗ ನಾವು ಲಕ್ಷ್ಮಿಯಿಂದ ಹೇಗೆ ವಿಶೇಷ, ಬ್ರಹ್ಮನಿಂದ ಹೇಗೆ ವಿಶಿಷ್ಟ, ಶಿವನಿಂದ ಹೇಗೆ ವಿಶಿಷ್ಟ, ಗಣಪತಿಯಿಂದ ಹೇಗೆ ವಿಶಿಷ್ಟ, ನವಗ್ರಹಗಳಿಂದ ಹೇಗೆ ವಿಶಿಷ್ಟ, ಅಷ್ಟದಿಕ್ಪಾಲಕರಿಂದ ಹೇಗೆ ವಿಶಿಷ್ಟ, ಮತ್ತು ಅಪ್ಸರೆಯರಿಂದ ಹೇಗೆ ವಿಶಿಷ್ಟ, ಗಂಧರ್ವರಿಂದ ಹೇಗೆ ವಿಶಿಷ್ಟ, ಹೀಗೆ ಅನಂತಾನಂತ ಪ್ರಭೇದಗಳಿಂದ ನಾವು ಭಗವಂತನೇ ವಿಶಿಷ್ಟ ಅಂತ ತಿಳಿದಾಗ ಮಾತ್ರ ಅವನು ವಿಶ್ವಕುಟುಂಬಿ ಆಗ್ತಾನೆ. ಆದ್ದರಿಂದ ಇಲ್ಲಿ ಶಾಸ್ತ್ರದ ಸಹಾಯವನ್ನು ನಾವು ಅತ್ಯವಶ್ಯಕವಾಗಿ ತೆಗೆದುಕೊಳ್ಳಲೇಬೇಕು. ಇದು ಒಂದು ಪಂಗಡ. ಅಂದರೆ ವಿಶ್ವಕುಟುಂಬಿಯಲ್ಲಿ ದೇವತಾ ಕುಟುಂಬಿಯಂತೆ ಚಿಂತನೆ ನಡೆಸುವುದು ಒಂದು ಭಾಗ. ಇನ್ನು ಎರಡನೇ ಭಾಗ, ನಾವು ದೇವತೆಗಳನ್ನು ಕಂಡಿಲ್ಲ. ದೇವತೆಗಳಿರೋದಕ್ಕೆ ಏನಂತ ಹೆಸರು? ಆದಿ ದೈವಿಕ ಅಂತ ಹೆಸರು. ನಮಗೆ ಗೊತ್ತಿರುವುದೆಲ್ಲ ಭೌತಿಕ ಪದಾರ್ಥಗಳು. ಆದ್ದರಿಂದ ನಾವು ಆದಿ ಭೌತಿಕದಲ್ಲೇ ಚಿಂತನೆ ಮಾಡಬೇಕು. ಆಗಲಿ ಈಗ ನಿಮ್ಮ ವಿಶ್ವಕುಟುಂಬಿಯಾದವ ಆದಿ ಭೌತಿಕದಲ್ಲಿದ್ದಾನೆಯೇ ಅಂತ ಪ್ರಶ್ನೆ ಮಾಡಿದಾಗ, ಅಲ್ಲಿ ವಿಶ್ವಕುಟುಂಬಿಯಾಗಿರುವುದರಿಂದ ಅಲ್ಲಿಯೂ ಇದ್ದಾನೆ ಅಂತ ತೋರಿಸಬೇಕು, ಹೇಳಬೇಕು, ಸ್ಥಾಪಿಸಬೇಕು, ಪ್ರಮಾಣವನ್ನು ತೋರಿಸಬೇಕು. ಅದು ಹೇಗೆ ಸಾಧ್ಯವಾಗತ್ತೆ? ಅದನ್ನು ಚಿಂತಿಸೋಣ. ಆದಿ ಭೌತಿಕ ಅಂದರೆ ಏನು? ಇಡೀ ವಿಶ್ವ ಎಂಬುದು ಏನು? ಹಿಂದೆ ನಾವು ತಿಳಿದವು, ಜಗತ್ತಿನಲ್ಲಿ ಜೀವರು ಮತ್ತು ಜಡರಿದ್ದಾರೆ. ಜೀವ ಮತ್ತು ಜಡರು ತೆಗೆದು ಬಿಟ್ಟರೆ ಏನು ಉಳಿಯುತ್ತೆ? ಜಗತ್ತು ಅನ್ನೋದು ಉಳಿಯುತ್ತೆ. ಆ ಜಗತ್ತು ಅನ್ನೋದು ಯಾವುದು? ಯಾವ ಜಡದಿಂದ ಆಗಿದೆಯೋ ಚೇತನದಿಂದ ಆಗಿದೆಯೋ? ನೀವು ಯಾವುದೇ ಹೇಳಿದ್ರಲ್ಲೂ ಜಡವೇ ಆಗಿರಬೇಕಲ್ಲ. ಆದ್ದರಿಂದ ಜಗತ್ತು ಎಂಬುದು ಚೇತನ ಭಿನ್ನವಾಗಿಯೂ ಜಡದ ಭಿನ್ನವಾಗಿಯೂ ಹೇಗೆ ತಿಳಿದುಕೊಳ್ಳೋದು? ಮತ್ತು ಅದು ಅಲ್ಲಿ ಆದಿ ಭೌತಿಕ ಅಂತ ಇದ್ದರೆ ಅದರ ಕುಟುಂಬವನ್ನು ನಿರ್ವಹಣೆ ಮಾಡತಕ್ಕಂಥ ಭಗವಂತ ವಿಶ್ವಕುಟುಂಬಿ ಹೇಗೆ ಆಗುತ್ತಾನೆ? ಇದು ಬಹಳ ಕಷ್ಟಕರವಾದ ಪ್ರಶ್ನೆ. ಇದನ್ನು ನಾವು ತಿಳಿಯಬೇಕು. ಇದಕ್ಕೆ ಉತ್ತರ ತಿಳಿಯೋದಾದ್ರೆ ಸಾಧಾರಣವಾಗಿ ನೋಡಿ, ನಾವು ವಿಶ್ವ ಅಂತ ತಿಳಿಯತಕ್ಕಂಥದ್ದು ಏನು? ಮೊಟ್ಟ ಮೊದಲಿಗೆ ಸ್ಪೇಸ್, ಆಕಾಶ. ಮೊದಲು ಏನಿತ್ತು? ಇಡೀ ಭೂಮಿಯಲ್ಲಿ ಆಕಾಶವಿತ್ತು. ಆಕಾಶ ಅಂದ್ರೆ ಏನು? ಅವಕಾಶ. ಯಾವುದು? ಅವಕಾಶ ಪ್ರದತ್ವಾತ್ ಆಕಾಶ. ತಾನಿದ್ದು ಇನ್ನೊಬ್ಬರಿಗೂ ಇನ್ನು ಅನಂತ ಜೀವರಿಗೂ ಇರುವಿಕೆಗೆ ಯಾವುದು ಸಹಾಯವಾಗುವುದೋ ಅದಕ್ಕೆ ಅವಕಾಶ, ಆಕಾಶ ಅಂತ ಹೆಸರು. ನೋಡಿ, ನಾವು ಆದಿಭೌತಿಕವಾದ ಆಕಾಶವನ್ನು ಚೆನ್ನಾಗಿ ತಿಳಿದುಕೊಂಡು ಬಿಟ್ರೆ ಭಗವಂತನನ್ನೇ ತಿಳಿದುಕೊಂಡಾಗೆ ಆಗತ್ತೆ. ಏಕೆಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನು ಇದ್ದಾನೆ, ದೇವತೆಗಳಿಗೂ ಇರಕ್ಕೆ ಆಶ್ರಯ ಕೊಟ್ಟಿದ್ದಾನೆ, ನಮಗೂ ಇರಕ್ಕೂ ಆಶ್ರಯ ಕೊಟ್ಟಿದ್ದಾನೆ. ಇದು ಆಕಾಶದ ಒಂದು ಗುಣ ತಾನೆ. ನಾವು ಭೌತಿಕವಾಗಿ ಆಕಾಶದಲ್ಲಿ ನೋಡ್ತಾ ಇದ್ದೀವಿ. ಆಕಾಶದಲ್ಲಿ ಆಕಾಶ ನಾಮಕನಾಗಿರ್ತಕ್ಕಂಥ ಭಗವಂತನಲ್ಲಿ ಇದನ್ನು ನಾವು ಹೊಂದಿಸಿದರೆ, ತಿಳಿದುಕೊಂಡರೆ, ಆಗ ನಾವು ಭಗವಂತನನ್ನು ತಿಳ್ಕೊಂಡಾಗತ್ತೆ. ಆಗ ಅವನು ಏನಾಗ್ತಾನೆ? ವಿಶ್ವ ಕುಟುಂಬಿ ಆಗ್ತಾನೆ. ಇದನ್ನು ಹೇಗೆ ಚಿಂತನೆ ಮಾಡೋದು? ಆಕಾಶ ತಲ್ಲಿಂಗಾತ್ ಓಂ ಎಂಬತಕ್ಕಂಥದ್ದು ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವನ್ನು ಹೇಳಿ ವೇದವ್ಯಾಸದೇವರು ಆಕಾಶದ ಲಿಂಗ ಅಂದರೆ ಆಕಾಶದ ಗುಣ ಏನಿದೆಯಪ್ಪ, ಆ ಗುಣ ಅವನದಲ್ಲ, ಅದನ್ನು ಕೊಟ್ಟಿರ್ತಕ್ಕಂಥವನು ಭಗವಂತ. ಅಸ್ವತಂತ್ರತೆಯ ಆಕಾಶದಲ್ಲಿದೆ, ಸ್ವತಂತ್ರತೆಯ ಭಗವಂತನಲ್ಲೇ ಇರೋದು. ಆದ್ದರಿಂದ ಬಾಡಿಗೆದಾರರು ಏನೋ ಪದಾರ್ಥ ತಗೊಂಡ್ರೆ ಅದು ನಂದು ಅಂತ ಹೇಳಕ್ಕಾಗತ್ತೇನು? ಹಾಗೆ ನಾವೆಲ್ಲ ಬಾಡಿಗೆದಾರರು. ಯಾರಿಂದ ಬಾಡಿಗೆ ತಗೊಂಡಿದ್ದೀವಿ? ಭಗವಂತನಿಂದ. ಆದ್ದರಿಂದ ಎಲ್ಲ ಪದಾರ್ಥವು ಯಾರದಾಯಿತು? ಭಗವಂತನಾಯಿತು. ಅವನ ಹೆಸರು ಏನು? ವಿಶ್ವ ಕುಟುಂಬಿ. ಅದರಿಂದ ಆಕಾಶ ಎಂಬುದು ಒಂದು ವಿಶ್ವದ ಒಂದು ಅತಿ ಮುಖ್ಯವಾದ ಭಾಗ. ಆ ಭಾಗದಲ್ಲಿ ಜಗತ್ತು, ವಿಶ್ವ ಎಂಬತಕ್ಕಂಥ ವ್ಯವಹಾರ ಮಾಡುತ್ತೇವೆ.
ಅದರ ಗುಣ ಏನು, ತಾನಿದ್ದು ಇನ್ನೊಂದು ಪದಾರ್ಥವನ್ನು, ಇನ್ನೂ ಅನೇಕ ಪದಾರ್ಥವನ್ನು ತನ್ನಲ್ಲಿ ಇರಿಸಿಕೊಳ್ಳುವ ಬಗೆ, ಆ ಬಗೆ ಭಗವಂತನ ಲಕ್ಷಣ. ಅದು ಕಿಂಚಿತ್ ನಾವು ಆಕಾಶದಲ್ಲಿ ನೋಡಬಹುದು. ಈಗ ನೋಡ್ತಾ ಇದ್ದೀವಿ, ನಾವು ಕೈಯಲ್ಲಿ ಆಡಿಸ್ತಾ ಇದ್ದೀವಿ. ಕೈಯಲ್ಲಿ ಆಡಿಸುವಾಗ ಆಕಾಶ, ಆ ಕಡೆ ಆಕಾಶ, ಈ ಕಡೆ ಆಕಾಶದಲ್ಲಿ ಪರಿಸ್ಪಂದನೆ ಆಗತ್ತೆ. ಪರಿಸ್ಪಂದನೆ ಆದರೆ ಅಲ್ಲಿ ಆ ಕಡೆಗೇನು ಗೋಡೆ, ಈ ಕಡೆನೂ ಗೋಡೆ ಇದ್ರೆ ಕೈಯಲ್ಲಿ ಆಡಿಸೋಕ್ಕಾಗತ್ತಾ? ಗೋಡೆ ಅಂತ ಒಪೇಕ್ ಬಾಡಿ ಇದ್ರೆ, ಆಕಾಶ ಒಪೇಕ್ ಬಾಡಿಯಾಗಿ ನಿನ್ನೆ ಬರಬೇಡ, ಇದು ನನ್ನ ಸೈಟ್ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಆಡಿಸೋಕ್ಕಾಗಲ್ಲ. ನೋಡಿ, ಆಕಾಶ ಅಂತಕ್ಕಂಥದ್ದು ಎಷ್ಟು ವಿಶಾಲ ಬುದ್ಧಿಯಿಂದ ಪ್ರತಿಯೊಂದು ಕೆಲಸ ಸ್ಪಂದನಕ್ಕೆ ನಾವು ಏನೇ ಕಾರ್ಯ ಮಾಡಿದ್ರು ಆಕಾಶ ಅತ್ಯವಶ್ಯಕ. ಆಕಾಶ ಇಲ್ಲದೆ ಹೋದರೆ ನಾವು ಏನು ಸ್ಪಂದನ, ಅಲ್ಲಾಡುವಿಕೆಯೇ ಸಾಧ್ಯವಿಲ್ಲ. ಶಬ್ದ ಚಲಿಸಲು ಆಕಾಶ ಬೇಕು, ದೃಷ್ಟಿ ನೋಡಲು ಆಕಾಶ ಬೇಕು, ಆಹಾರ ಸಂಪಾದಿಸಲು ಆಕಾಶ ಬೇಕು, ಹೊಟ್ಟೆ ತುಂಬಿಸಿಕೊಳ್ಳಲು ಆಕಾಶ ಬೇಕು, ನಿಂದಲು ಆಕಾಶ ಬೇಕು, ಮಲಗಲು ಆಕಾಶ ಬೇಕು. ಇನ್ಯಾವುದಕ್ಕೆ ಆಕಾಶ ಬೇಡ ಹೇಳಿ? ಇದು ಆದಿ ಭೌತಿಕವಾದದ್ದು. ಹಾಗಾದರೆ ಈ ಆಕಾಶ ಎಂಬತಕ್ಕಂಥದ್ದು ಯಾರು ಅಂದರೆ ಅವನೇ ವಿಶ್ವಕುಟುಂಬಿ. ನಾವು ಆಕಾಶ ಅಂತ ಹೇಳ್ತೀವಲ್ಲ, ಹೌದು, ಇದ್ದರ್ಥಕವಾದುದು. ಇದರಂತೆ ಇನ್ನು ಮುಂದೆ ಬಂದರೆ ಈ ಆಕಾಶ ಯಾವುದರಿಂದ ಬಂತು ಅನ್ನೋದನ್ನು ಚಿಂತನೆ ಮಾಡೋದು ಇನ್ನು ಬಹಳ ಬೃಹತ್ ಆಗ್ಬಿಡುತ್ತೆ. ಅದು ಪ್ರಕೃತಿಯಿಂದ ಬಂತು ಅನ್ನೋದು ಮುಂದೆ ಅನೇಕ ಗದ್ಯಗಳಲ್ಲಿ ಪುರಂದಾಸರು ಅದನ್ನು ಪರಿಚಯಿಸುತ್ತಾರೆ. ಆಗ ವಿಶೇಷವಾಗಿ ಚಿಂತಿಸೋಣ. ಆಕಾಶದ ನಂತರ, ಆಕಾಶ ಹುಟ್ಟಿದ ಎಷ್ಟೋ ಸಾವಿರಾರು ವರ್ಷಗಳಾದ ಮೇಲೆ ಆಕಾಶದಲ್ಲಿ ಗಾಳಿ ಹುಟ್ಟಿತು. ಆಕಾಶ ದಶೆಯಿಂದ ಗಾಳಿ, ಯಾವ ಗಾಳಿ? ಪ್ರವಾಹ. ಈಗ ಪ್ರವಾಹದಲ್ಲಿ ಏನು ಬೀಸ್ತಾ ಇದೆಯಲ್ಲ, ಇದು ಗಾಳಿ ಹುಟ್ಟುತ್ತೆ. ಏನು ಹುಟ್ಟಿತು ಅನ್ನೋ ಅರ್ಥ ಏನು? ಅದರ ಸಹಾಯದಿಂದ ಗಾಳಿ ಹೊರಗೆ ಬಂತು, ಅಷ್ಟೇ ಅರ್ಥ. ಆಕಾಶದ ಗರ್ಭದಲ್ಲಿ ಗಾಳಿಗಿತ್ತು, ಆಕಾಶ ಗರ್ಭದಿಂದ ಹೊರಗೆ ಬಂತು, ಅಷ್ಟೇ. ಹಾಗಾದ್ರೆ ಆಕಾಶ ಗರ್ಭದಲ್ಲಿ ವಾಯುವನ್ನು ಧರಿಸಿದವನು ಯಾರು? ಆಕಾಶವೇನು? ಅಲ್ಲ. ಏಕೆಂದರೆ ಗಾಳಿ ಹೊರಗೆ ಬಂದ ಮೇಲೆ ಆಕಾಶದಲ್ಲಿ ಗಾಳಿ ಉಳಿಯೋದಿಲ್ಲ, ತಿಳ್ಕೊಳ್ಳಿ. ಉಳಿದ್ರೆ ಹಾಗಾದ್ರೆ ಭಾಗ ಅಂತ ಹೇಳ್ಬೋದು. ಒಳಗಡೆ ಇಟ್ಕೊಂಡಿತ್ತೇ ಹೊರತು ಆಕಾಶ ಭಾಗ ಅಲ್ಲ. ಆಕಾಶದ ದಶೆಯಿಂದ ಗಾಳಿ ಹುಟ್ಟಿತು. ಇದನ್ನು ನಾವು ಚೆನ್ನಾಗಿ ತಿಳಿಬೇಕು. ಇನ್ನು ಗಾಳಿ ಬಂದಾಗ ಏನು ನಮಗೆ ಅವಕಾಶ, ಏನು ತಿಳ್ಕೋಬಹುದು? ಯಾಕಂದರೆ ನಾವು ಆಕಾಶ ಪಂಚಭೂತಗಳು ಹುಟ್ಟಿಗೆ ಎಷ್ಟೋ ಕೋಟ್ಯಾಂತರ ವರ್ಷಗಳಾದ ಮೇಲೆ ಜೀವರು ಈ ಇಳೆಗೆ ಜಗತ್ತಿಗೆ ಬರ್ತಾರೆ. ಅಲ್ಲಿ ತನಕವೂ ಈ ಪಂಚಭೂತಗಳು ಸೃಷ್ಟಿಯಾಗಬೇಕು. ಅದಕ್ಕೆ ಬಹಳ ಕಾಲ ಬೇಕು. ಅದೆಲ್ಲವೂ ಪ್ರಕೃತಿ ದಶೆಯಿಂದ, ಭಗವಂತನ ಆಜ್ಞೆಯಿಂದ, ಅವನ ವಿಶಿಷ್ಟವಾದ ಶಕ್ತಿಯಿಂದ ನಡೆಯುತ್ತೆ. ಅದು ನಮಗೆ ಕಲ್ಪನಾತೀತವಾದದ್ದು. ನಾವು ಕೇವಲ ಶಬ್ದದಲ್ಲಿ ಮಾತ್ರ ತಿಳ್ಕೊಳ್ಳಬಹುದು ಮತ್ತು ಅನುಮಾನದಿಂದ ಊಹಿಸಿಕೊಳ್ಳಬಹುದು. ಹೌದು, ಇದರ ವಿಶಿಷ್ಟ ಇದೆ. ಆದ್ದರಿಂದ ವಿಶ್ವಕುಟುಂಬಿ ಅಂತ ಭಗವಂತ. ಆಕಾಶವೂ ಹೌದು, ಗಾಳಿನೂ ಹೌದು. ಏನು ಗಾಳಿ ಅಂದರೆ ನೋಡಿ, ಗಾಳಿ ಹೇಗೆ ಬೀಸ್ತಾ ಇದೆ ಅಂತ ಕೇಳ್ತೀವಿ. ಗಾಳಿ ರಪ್ ಎಂದು ಬೀಳಿಸ್ತಾ ಇದೆ ಅಂತ ಶಬ್ದವನ್ನು ತೋರಿಸ್ತೀವಿ. ಆಕಾಶದಲ್ಲಿ ರಪ್ ಅಂತ ಆಕಾಶ ಇದೆ ಅಂತ ಯಾರೇ ಹೇಳ್ತಾರೇನು? ಆಕಾಶದಲ್ಲಿ ಶಬ್ದವಿಲ್ಲ, ಆಕಾಶದಲ್ಲಿ ಸ್ಪರ್ಶವಿಲ್ಲ. ಸ್ಪರ್ಶ ಇದ್ರೂ ಸಹ ನಾವು ಅತ್ಯಂತ ಸೂಕ್ಷ್ಮವಾಗಿ ಅದು ಗಮನಿಸಕ್ಕೆ ಸಾಧ್ಯವಿಲ್ಲ. ಆಕಾಶದಲ್ಲಿ ಶಬ್ದವಿದೆ ಅಷ್ಟೇ. ಗಾಳಿಯಲ್ಲಿ ಶಬ್ದವೂ ಇದೆ ಮತ್ತು ಸ್ಪರ್ಶವೂ ಇದೆ. ಅಂದರೆ ಶಬ್ದದ ಒಳಗಡೆ ಸ್ಪರ್ಶ ಇತ್ತೇನು? ನಮ್ಮ ಕಿವಿ ಶಬ್ದ, ಕಿವಿ ಒಳಗೆ ಏನಿರಬೇಕು? ಈಗ ಸ್ಪರ್ಶ ಇರಬೇಕು. ನಾವು ಮುಟ್ಟುವಾಗ ಕಿವಿಯಿಂದ ಮುಟ್ಟುತ್ತೀವೋ ಕೈಯಿಂದ ಮುಟ್ತೀವೋ? ಯಾಕೆ ಕಿವಿಯಿಂದ ಮುಟ್ಟಲ್ಲ ಅಂದರೆ ಶಬ್ದದಿಂದ ಸ್ಪರ್ಶ ಅನ್ನೋದು ಅದರ ಭಾಗವಲ್ಲ. ಅದರೊಡನೆಗಿತ್ತು, ಹೊರಗೆ ಬಂತು. ಈಗ ಖಾಲಿ ಆಯ್ತಿಲ್ಲ ಜಾಗದಲ್ಲಿ, ಆಕಾಶ ತುಂಬಿಕೊಡುತ್ತೆ ಅಷ್ಟೇ. ಆಕಾಶ ಖಾಲಿ ಆಯ್ತು ಅನ್ನೋದಿಲ್ಲ. ಯಾಕೆಂದ್ರೆ ಆಕಾಶ ತಾಲಿದ್ದು ಇದರನ್ನು ಅವಕಾಶ ಕೊಡುತ್ತೆ. ಆದ್ದರಿಂದ ಮೊದಲು ಆಕಾಶ ಅಲ್ಲಿತ್ತು, ಇದನ್ನು ಹೊತ್ತುಕೊಂಡಿತ್ತು. ನಾವೊಂದು ಚಿಕ್ಕ ಮಗುವನ್ನು ಹೊತ್ಕೊಂಡಿರ್ತೀವಿ ಅಂತ ತಿಳ್ಕೊ ಭುಜದ ಮೇಲೆ. ಅದು ನಮ್ಮ ಭಾಗವೇನು?
ಕೆಳಗಡೆ ಇಳಿಸಿದ ತಕ್ಷಣ ನಮ್ಮ ಕೊಂಕುಳು ಒಂದು ಸ್ವಲ್ಪ ಭಾಗ ಹಚ್ಚಿಸಿಕೊಟ್ಟಾಗ ಏನು ಇಲ್ಲವಲ್ಲ, ಅದರಂತೆ ನಾವು ತಿಳಿಯಬಹುದು. ಹಾಗೆ ಆಕಾಶದಿಂದ ಗಾಳಿ ಹೊರಗಡೆ ಬಂದಾಗ ಆ ಗಾಳಿ ಸ್ಪರ್ಶದ ಅನುಭವವನ್ನು ತಂದುಕೊಟ್ಟಿತು. ಈ ಸ್ಪರ್ಶ ಅಂಬತಕ್ಕಂಥದ್ದು ಏನು ಹೆಸರು? ಇದು ಭಗವಂತನ ಹೆಸರು. ಇವನು ಯಾರು? ವಿಶ್ವಕುಟುಂಬಿ. ಗಾಳಿಯೊಳಗೆ ಸ್ಪರ್ಶ ಹೆಸರಿನಿಂದ ಸ್ಪರ್ಶ ಶಕ್ತಿಯಾಗಿ ಸ್ಪರ್ಶ ಗುಣವಾಗಿರ್ತಕ್ಕಂಥವನು ವಿಶ್ವಕುಟುಂಬಿ ಭಗವಂತ. ಹಾಗಾಗಿ ನಾವು ಗಾಳಿಯ ಸ್ಪರ್ಶ ಬರುತ್ತೆ ಅಂತ ಹೇಳ್ತೀವಲ್ಲ, ಹೌದು, ಗಾಳಿಯಲ್ಲಿ ಅಸ್ವತಂತ್ರತೆಯ ಸ್ಪರ್ಶ ಇದೆ, ಸ್ವತಂತ್ರತೆಯ ಭಗವಂತನಿದೆ. ಆದ್ರಿಂದ ಅವನ ಇವನು ಕುಟುಂಬದ ಸದಸ್ಯ. ಈಗ ನಾವು ಆಸ್ತಿ ಇದೆ, ಕುಟುಂಬದ ಹಿರಿಯರಲ್ಲಿ ಆಸ್ತಿಯನ್ನು ಇನ್ನೆಲ್ಲರೂ ಅದನ್ನು ಅನುಭವಿಸ್ತಾರಲ್ಲ, ಇದು ಉದಾಹರಣೆಗೆ ಮಾತ್ರ. ಹಾಗೆ ಭಗವಂತನ ಈಶಾವಾಸ್ಯಂ ಇದಂ ಸರ್ವಂ ಎತ್ಕಿಂತ ಜಗತ್ತಾಂ ಜಗತ್ತು, ಭಗವಂತನ ಆಶ್ರಯವಾದದ್ದು ಇಡೀ ಜಗತ್ತು. ಈ ಜಗತ್ತಲ್ಲಿ ಭಗವಂತ ಇದ್ದೇ ಇದ್ದಾನೆ, ಹೌದು, ಅವನು ನಮಗೆ ಆಶ್ರಯ ಕೊಟ್ಟಿದ್ದಾನೆ. ಆದ್ರಿಂದ ನಾವು ಆಶ್ರಯವನ್ನು ಪಡೆದುಕೊಂಡಿದ್ದೇವೆ, ನಾವು ಬದುಕಿದ್ದೇವೆ ಅಷ್ಟೇ. ನಾವು ಬಂದಾಗ್ಲೂ ತರುವುದಿಲ್ಲ, ಹೋಗೋಗ್ಲೂ ಹೊತ್ತುಕೊಂಡು ಹೋಗೋದಿಲ್ಲ. ನಾವು ಬರಕ್ಕಿಂತ ಮುಂಚೆ ತಂದವ ಭಗವಂತ, ನಾವು ಹೋದ ಮೇಲೂ ಇಟ್ಟುಕೊಂಡಿರುವ ಭಗವಂತ. ಆದ್ರಿಂದ ಅವನು ವಿಶ್ವಕುಟುಂಬಿ. ಆದ್ರಿಂದ ಈಗ ಗಾಳಿ ಹುಟ್ಟಿತು, ಗಾಳಿಯಲ್ಲಿ ಸ್ಪರ್ಶ ಹುಟ್ಟಿತು ಅಂತ ಏನು ಹೇಳ್ತೀವಿ, ಅದು ಭಗವಂತದ್ದು ವ್ಯಕ್ತವಾಯಿತು ಅಂತ ಹೆಸರು. ಅದರಂತೆ ಪಂಚಭೂತಗಳಲ್ಲಿರ್ತಕ್ಕಂಥ ಸ್ವರೂಪಭೂತ ಗುಣಗಳು ಅದು ಸಹ ವ್ಯಕ್ತವಾಯಿತು ಅಂತಲೇ ಹೇಳಬೇಕೆ ಹೊರತು ಹುಟ್ಟಿತು, ಹೊಟ್ಟೆ ಹೊಸದಾಗಿ ಹುಟ್ಟಿದ್ದು ಯಾವುದೂ ಅಲ್ಲ. ಸೂಕ್ಷ್ಮ ರೂಪವಾಗಿದ್ದು ಸ್ಥೂಲ ರೂಪವಾಗಿ ಪ್ರಕಟವಾಯಿತು ಅಂತ ಅರ್ಥ ಆಯಿತು. ಆದಿ ಭೌತಿಕದಲ್ಲಿ ಆಕಾಶವಾಯಿತು, ಗಾಳಿ ಆಯಿತು. ಗಾಳಿ ರಭಸವಾಗಿ ಬೀಸುತ್ತಾ ಇದ್ದಾಗ ಏನಾಗತ್ತೆ, ಅಲ್ಲಲ್ಲೇ ಶಾಖ ಉತ್ಪತ್ತಿಯಾಗತ್ತೆ. ಯಾವುದೇ ಒಂದು ವೈಬ್ರೇಷನ್ ತೀವ್ರವಾಗಿ ಹರಿದಾಡ್ತಾ ಇದ್ದಾಗ ಅದರ ಅತೀವ್ರತೆಯಿಂದ ಶಾಖ ಉತ್ಪನ್ನ ಆಗತ್ತೆ. ಇದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ರೈಲು ಗುಂಡಿ ಹೇಗೆ ಹೋಗ್ತಾ ಇದೆ ಅಂದರೆ, ಚಕ್ರಗಳು ಒಳಗಡೆ ಚಕ್ರ ತಿರುಗೋದ್ರಿಂದ ಹೊರಗಡೆ ಚಕ್ರ ತಿರುಗುತ್ತೆ, ತಿರುಗೋದ್ರಿಂದ ಶಕ್ತಿ ಏರ್ಪಾಟು ಆಗತ್ತೆ. ಆ ಶಕ್ತಿ ಅನ್ನೋದು ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್, ಅಂದ್ರೆ ವ್ಯಕ್ತವಾಗೋದು ಅವ್ಯಕ್ತವಾಗಿರ್ತಕ್ಕಂಥದ್ದು, ಎರಡು ರೀತಿ ಶಕ್ತಿ. ಆ ಶಕ್ತಿ ಪ್ರಕಾಶವಾದಾಗ ಬೆಳಕನ್ನು ಕೊಡುತ್ತೆ. ಯಾವಾಗ ಪ್ರಕಾಶವಾಗಲಿಲ್ಲ ಶಕ್ತಿ ರೂಪದಲ್ಲಿ ಇರುತ್ತೆ. ಈ ಬ್ಯಾಟ್ರಿಯಲ್ಲಿ ಅದು ಯಾವತ್ತು 10 ಕೊಡುವವರೆಗೆ ಉರಿಯೋದಿಲ್ಲ, ಆದರೆ ಬ್ಯಾಟ್ರಿಗೆ ಹಾಕಿದಾಗ ಬಲ್ಬ್ ಮೂಲಕ ಉರಿಸುತ್ತೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಲ್ಲಿ ನಾವು ವಿಶೇಷವಾದ ಚಿಂತನೆಯನ್ನು ಮಾಡಬೇಕು. ಭಗವಂತ ವಿಶ್ವಕುಟುಂಬಿ ಎಂಬತಕ್ಕಂಥದ್ದನ್ನ ತಿಳಿಯಬೇಕು ಅಂದಾಗ ನಾವು ಅನಂತ ವಿಚಾರಗಳನ್ನು ಮಾಡಬೇಕು. ಆ ವಿಚಾರದ ವಿಶ್ವಕುಟುಂಬಿ ಎಂಬತಕ್ಕಂಥದ್ದು ಆಕಾಶ ಎಂಬ ಪಂಚಭೂತಗಳಲ್ಲಿ ಒಂದಾದ ಆಕಾಶದಲ್ಲಿ, ವಾಯು ಎಂಬತಕ್ಕಂಥ ಪಂಚಭೂತದಲ್ಲಿ ನಾವು ಚಿಂತಿಸಿದೆವು. ಆ ಗಾಳಿ ಬೀಸಿದಾಗ ಅಲ್ಲಿ ಉಂಟಾಗತಕ್ಕಂಥ ರಭಸ ಶಕ್ತಿ, ಆ ಶಕ್ತಿ ಎರಡು ವಿಧವಾಗಿರುತ್ತೆ. ಒಂದು ಪ್ರಕಾಶಮಾನವಾಗಿ ಬರುತ್ತೆ, ಇನ್ನೊಂದು ಶಕ್ತಿ ರೂಪದಲ್ಲಿ ಇರುತ್ತೆ. ಆದ್ದರಿಂದ ಆಕಾಶದಿಂದ ಹುಟ್ಟಿದ್ದು ಏನು? ಬೆಂಕಿ, ಅಗ್ನಿ. ಬೆಂಕಿಯಲ್ಲಿ ಬಂದಾಗ ನಮಗೆ ಪ್ರಕಾಶ ರೂಪ ಬಂತು ಅಂದರೆ ಅದರಲ್ಲಿ ಒಂದು ರೂಪವಿರಬೇಕು. ನಾವೊಂದು ಯಾವುದೇ ಒಂದು ಬೆಳಕನ್ನು ನೋಡ್ತೀವಿ, ಸೂರ್ಯನ ಬೆಳಕನ್ನು ನೋಡ್ತೀವಿ, ಅದರಲ್ಲಿ ಬಣ್ಣ ಬಿಳಿ ಬಣ್ಣ, ಒಟ್ಟು 7 ಬಣ್ಣಗಳಿರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಬಿಳಿ ಬಣ್ಣ ಕಾಣಿಸ್ತಂದ್ರೆ ಬೇರೆ ಪದಾರ್ಥ ಜ್ಞಾನ ಆಗತ್ತೆ. ಇಲ್ಲದೆ ಹೋದರೆ ಆಗುವುದೇ ಇಲ್ಲ. ಆದ್ದರಿಂದ ಅಗ್ನಿ ಹುಟ್ಟಿದ ಅಂದರೆ ಅಗ್ನಿ ಕಾಣಿಸಿಕೊಂಡ ಯಾವ ರೂಪದಲ್ಲಿ? ಪ್ರಕಾಶ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ. ಆ ಬೆಳಕು ಎಂಬತಕ್ಕಂಥದ್ದು ಕಾಣಿಸಿಕೊಂಡಿದ್ದು ಯಾರು? ವಿಶ್ವಕುಟುಂಬಿ.
ತನ್ನ ಕುಟುಂಬ, ಈಗ ಒಂದು ಮರಿಮಗ ಹುಟ್ಟಿದಾಗ ತಾತನ ಮರಿಮಗ ಅಂತ ಹೇಳ್ತೀವಿ, ತಾತನೇ ಮರಿಮಗನಾಗಿ ಹುಟ್ಟಿದ ಅಂತ ಹೇಳ್ತೀವಿ. ಇಲ್ಲಿ ನಾವು ಹೇಳುವಾಗ ತಾತ ಸತ್ತು ಹೋಗಿರ್ತಾನೆ, ಮರಿಮಗನಾಗಿ ಬಂದ ಅಂತ ಹೇಳ್ತೀವಿ. ಆದರೆ ಭಗವಂತನಿಗೆ ಎಲ್ಲೂ ಅಳಿವಿಲ್ಲ. ಆದರೆ ಪ್ರತಿ ಹುಟ್ಟಿನೊಳಗೂ ಅವನು ಹುಟ್ಟುತ್ತಾನೆ, ಇದು ವಿಶೇಷ. ಆದ್ದರಿಂದ ಅವನು ವಿಶ್ವ ಕುಟುಂಬಿ. ತಾತ ಹೆಸರು ಕದಾಚಿತ್ ಮೊಮ್ಮಗನಿಗೆ ಬರಬಹುದು, ಆದರೆ ಅವನ ವ್ಯಕ್ತಿತ್ವ ಇರಲ್ಲ, ಅವನ ಗುಣ ಇರಲ್ಲ, ಅವನ ದೇಹ ಇರಲ್ಲ, ಅವನ ಬಣ್ಣ ಇರೋದಿಲ್ಲ, ಅವನ ಮಾತಿರೋದಿಲ್ಲ. ಆದರೆ ಭಗವಂತ ಪ್ರತಿ ಕ್ರಿಮಿ, ಕೀಟ, ಜಂತು, ಸಸ್ಯವರ್ಗ, ಪ್ರಾಣಿವರ್ಗ ಎಲ್ಲದರಲ್ಲೂ ಅದೇ ರೂಪದಲ್ಲಿ ಬಂದೇ ಬರ್ತಾನೆ. ಅವನು ಬಂದರೆ ಮಾತ್ರ ಬೇರೆಯವರಿಗೆ ಹುಟ್ಟಿತು ಅಂತ ಹೇಳಬೇಕು. ಆದ್ದರಿಂದ ಜೀವನದಲ್ಲಿ ಜಡ ಸಂಯೋಗವಾಗುವುದು ಹುಟ್ಟಿತು ಅಂತ ಹೇಳಬೇಕು, ಭಗವಂತ ವ್ಯಕ್ತನಾದ ಅಂತ ತಿಳಿಬೇಕು. ಆದರೆ ಇದುವರೆಗೂ ಸಹ ಯಾವ ಜೀವರು ಗಾಳಿ ಬೀಸಿದಾಗ ಬೆಂಕಿ ಹುಟ್ಟಿತು, ಬೆಂಕಿಯನ್ನು ಹಚ್ಚಿಸಿದೆ ಅಂತ ಹೇಳ್ತಾರೆ ಹೊರತು ಅಗ್ನಿ ರೂಪದಲ್ಲಿ ಭಗವಂತ ಬಂದ, ಅಗ್ನಿ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡ ಎಂಬತಕ್ಕಂಥ ವ್ಯವಹಾರವೇ ನಾವು ಮಾಡುತ್ತಿಲ್ಲ. ಏಕೆಂದರೆ ನಾವು ವ್ಯವಹಾರದಲ್ಲಿ ದೇವರನ್ನು ಬಹಳ ದೂರ ಸಾಗಿಸಿಬಿಟ್ಟಿದ್ದೇವೆ. ಇದರಿಂದ ನಮಗೆ ಅಜ್ಞಾನದಿಂದ ಕೇವಲ ಭೌತಿಕ ವಸ್ತುಗಳನ್ನು ನಾವು ಪರಿಚಯಿಸಿಕೊಳ್ಳುತ್ತೇವೆ, ವಿಶ್ವ ಕುಟುಂಬಿಯನ್ನು ಮರೆತು ಬಿಡುತ್ತೇವೆ. ಇದು ನಮ್ಮ ಅಜ್ಞಾನ. ನಂತರದಲ್ಲಿ ಯಾವಾಗ ಬೆಂಕಿ ಹೆಚ್ಚು ಆಗ್ತಾ ಹೋಗುತ್ತೋ ಆಗ ಆ ಗಾಳಿ ಎಂಬತಕ್ಕಂಥದ್ದು, ಬೆಂಕಿ, ಆಕಾಶ, ಇದರ ಮೂರು ಸಂಯೋಗದಿಂದ ಬಹಳ ಕಾಲವಿದ್ದಾಗ ಆ ಬೆಂಕಿ, ಯಾವುದೇ ಬೆಂಕಿ ಎಷ್ಟು ದಿನವೂ ಉರಿದರೆ ತನ್ನನ್ನು ತಾನು ಹತ್ತಿಕೊಂಡು ತಾನು ಆರಲೇಬೇಕು. ಇದು ಬೆಂಕಿಯ ಗುಣ. ಯಾವಾಗ ಬೆಂಕಿ ಆರಿ ಹೋಯ್ತೋ ಆಗ ಅದೇನಾಗತ್ತೆ, ಮಂಜುಗಡ್ಡೆ ಆಗ್ಬಿಡತ್ತೆ. ಮಂಜುಗಡ್ಡೆ ಆಗತ್ತೆ ಅಂದ್ರೆ ಏನರ್ಥ? ನೀರಿನ ಭಾಗ ಬಂತು. ನೋಡಿ, ಬಹಳ ಆಶ್ಚರ್ಯ. ಬೆಂಕಿಯಲ್ಲಿ ನೀರಿದೆಯಾ? ಹೌದು. ಹಾಗಾದ್ರೆ ಬೆಂಕಿಯ ಭಾಗ ನೀರಾ? ಅಲ್ಲ. ಇದನ್ನು ತಿಳಿಬೇಕು. ಹೇಗೆ ಆಕಾಶ ಭಾಗ ಗಾಳಿ ಅಲ್ಲವೋ, ಗಾಳಿಯ ಭಾಗ ಬೆಂಕಿ ಅಲ್ಲವೋ, ಬೆಂಕಿಯ ಭಾಗ ನೀರು ಅಲ್ಲ. ಬೆಂಕಿಯ ದಶೆಯಿಂದ ನೀರು ಹುಟ್ಟಿತು. ಯಾರು ಹುಟ್ಟಿಸಿದ್ದು? ವಿಶ್ವ ಕುಟುಂಬಿಯಾದ ಭಗವಂತನೇ ಹೊರಬಂದ, ವ್ಯಕ್ತನಾದ. ನೀರು, ನಾವು ಈ ಭೂಲೋಕದಲ್ಲಿ 3 ಭಾಗ ನೀರು ಇದೆ. ಈಗ ಕಾಣ್ತಾ ಇರೋದು ಒಂದು ಭಾಗ ಮಾತ್ರ ಲ್ಯಾಂಡ್, ಅಂದರೆ ಮಣ್ಣನ್ನು ನೋಡ್ತಾ ಇದ್ದೀವಿ, ಕಲ್ಲು ಮಣ್ಣು ನೋಡ್ತಾ ಇದ್ದೀವಿ. ಈ ನೀರು ಬಂದಿದ್ದು ಏನಾಯಿತು? ಅದು ನೀರಿನ ಸ್ವಭಾವ ಏನು? ಹರಿದು ಹೋಗ್ತಾ ಇರೋದು. ಹರಿತ ಏನಾಗುತ್ತೆ, ಪ್ರಕೃತಿಯಲ್ಲಿರತಕ್ಕಂಥ ಕಲ್ಮಶಗಳನ್ನು, ಭೂಮಿಯ ಭಾಗವನ್ನು ಶೇಖರಿಸಿಕೊಂಡು ಹೋಗುತ್ತೆ. ಶೇಖರಿಸುತ್ತೆ ಭೂಮಿಯ ಭಾಗವನ್ನು, ಕಣಗಳನ್ನು ಶೇಖರಿಸಿ ಒಂದು ಕಡೆ ಮೂಲೆಗೆ ಹಾಕ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಹುತ್ತವನ್ನು ನೋಡಿದ್ದೀವಿ. ಹುತ್ತದ ಮಣ್ಣು ಎಲ್ಲಿಂದ ಇರುತ್ತೆ? ಹುತ್ತದ ಇರುವೆ ಎಲ್ಲೆಲ್ಲಿಯೋ ಹೋಗಿ ಆ ಮಣ್ಣನ್ನು ತನ್ನ ಬಾಯಿಲೆ ಕಚ್ಕೊಂಡು ಬರುತ್ತೆ. ಎಷ್ಟು ಕೋಟಿ ಕಣಗಳಿರುತ್ತೆ? ಎಷ್ಟು ದಿನ ಬೇಕು ಒಂದು ಹುತ್ತ ಕಟ್ಟಕ್ಕೆ? ಅದಕ್ಕೆ ಹಗಲು ರಾತ್ರಿ ಇಲ್ಲ, ಲಂಚ್ ಬ್ರೇಕ್ ಇಲ್ಲ, ಟೀ ಬ್ರೇಕ್ ಇಲ್ಲ, ಯಾವ ಬ್ರೇಕೂ ಇಲ್ಲದೆ ಅದು ಕೆಲಸ ಮಾಡ್ತಾನೇ ಇರುತ್ತೆ. ಎಷ್ಟೋ ದಿನಗಳಾದಮೇಲೆ ಹುತ್ತ ತಯಾರಾಗತ್ತೆ. ಇದು ನಾವು ನೋಡಿದ್ದೀವಿ. ಆದರೆ ಅದರ ಪರಿಶ್ರಮ, ಅದರ ವೈಜ್ಞಾನಿಕ ಹಿನ್ನೆಲೆ ನಮಗೇನೂ ಪರಿಚಯ ಆಗೋದಿಲ್ಲ. ಪ್ರಕೃತಿಯಲ್ಲಿ ಇದೇ ರೀತಿಯಲ್ಲಿ ನೀರು ಹರಿದು ನೀರಿನ ಗುಣವೇ ದ್ರವ ಆದ್ರಿಂದ, ಹರಿಯುವ ಗುಣದಿಂದ ಮಣ್ಣಿನ ಕಣಗಳನ್ನು ಪ್ರಕೃತಿಯಲ್ಲಿ ಒಟ್ಟುಗೂಡಿಸಿ ಅದು ಏನಾಗತ್ತೆ? ನೆಲ ಆಗತ್ತೆ, ಭೂಮಿ ಆಗತ್ತೆ. ಭೂಮಿ ಯಾವುದರ ಮೇಲೆ ನಿಂತಿದೆ? ಪರ್ವತದ ಮೇಲೆ ನಿಂತಿದೆ. ಈಗ ನೀರು ಎಂಬತಕ್ಕಂಥದ್ದು ಜೀವನಿಗೆ ಅತ್ಯವಶ್ಯಕವಾದ ಪದಾರ್ಥ. ಕೇವಲ ಗಾಳಿ
ಆಕಾಶ ಇದ್ದರೆ ಜೀವ ಬರಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಗಾಳಿ ಇದ್ದರೆ ಜೀವ ಬರಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಬೆಂಕಿ ಇದ್ದರೆ ಜೀವ ಬರಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಮಣ್ಣಿದ್ರೂ ಬರಲಿಕ್ಕೆ ಸಾಧ್ಯವಿಲ್ಲ. ನೀರಿನ ಅಂಶ ಅತ್ಯವಶ್ಯಕ. ಮಣ್ಣು ಮತ್ತು ನೀರು ಯಾವಾಗ ಜಗತ್ತಿನಲ್ಲಿ ಬಂತೋ, ಅಂದರೆ ಜಗತ್ತಿನಲ್ಲಿ ಉತ್ಪನ್ನವಾಯಿತೋ, ಆ ವಿಶ್ವಕುಟುಂಬಿಯಾಗಿ ಭಗವಂತ ಸ್ಥಾಪನೆ ಮಾಡಿದ್ನು, ಆಗ ಜೀವರುಗಳು ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಯಿತು. ಈ ಮೊದಲೇ ಇದ್ದವನು ಯಾರು? ವಿಶ್ವಕುಟುಂಬಿ ಭಗವಂತ. ಯಾವ ಹೆಸರಿನಿದ್ದ? ನೀರಿನ ಹೆಸರಿನಲ್ಲಿ, ಮಣ್ಣಿನ ಹೆಸರಿನಲ್ಲಿ, ಗಾಳಿಯ ಹೆಸರಿನಲ್ಲಿ, ಬೆಂಕಿಯ ಹೆಸರಿನಲ್ಲಿ, ಆಕಾಶದ ಹೆಸರಿನಲ್ಲಿ. ಈಗ ಜೀವ ಬಂದ. ಜೀವ ಬಂದ ಕೂಡಲೇ ಅವನಿಗೆ ಶರೀರ ಬೇಕಾಗಿತ್ತು. ಆ ಶರೀರವನ್ನ ಈ 5 ಪಂಚಭೂತಗಳಿಂದ ಆಕಾಶ ಭಾಗವನ್ನು, ಗಾಳಿ ಭಾಗವನ್ನು, ಬೆಂಕಿ ಭಾಗವನ್ನು, ನೀರಿನ ಭಾಗವನ್ನು, ಮಣ್ಣಿನ ಭಾಗವನ್ನು ಸಂಯೋಜನೆ ಮಾಡುತ್ತಾ 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 ಒಳಗಡೆ ಇರತಕ್ಕಂಥ ಒಂದೊಂದು 72,000 ನಾಡಿಗಳೇನಿದೆ, ಹೃದಯ ಗ್ರಂಥಿಗಳೇನಿದೆ, ಚರ್ಮ, ತ್ವಕ್, ಮೇಧಸ್ಸು, ಅಸ್ಥಿ, ಉಗುರು, ಕೂದಲು ಎಲ್ಲವನ್ನು ಈ 5 ಪಂಚಭೂತಗಳಿಂದ ಭಗವಂತ ಸೃಷ್ಟಿ ಮಾಡಿ ಹೊಸ ಹೊಸ ಹೆಸರನ್ನು ಇಟ್ಟ. ಅದೇ ಭಗವಂತನ ಹೆಸರುಗಳು. ಆದ್ದರಿಂದ ಅವನಿಗೇನಾದ ವಿಶ್ವಕುಟುಂಬಿ ಎನಿಸಿಕೊಂಡ. ನಾವಿಂದು ಉಗುರು, ಕೂದಲು ಅಂತ ಹೇಳಿ ಬಹಳ ನಿಕೃಷ್ಟವಾಗಿ ಕಾಣತಕ್ಕಂಥ ಪದಾರ್ಥಗಳನ್ನು ನಾವು ನೋಡ್ತೀವಿ. ಆದರೆ ಇದಕ್ಕೆ ಸ್ವಾಮಿ ಯಾರು? ಭಗವಂತನೇ. ಅವನ ಹೆಸರೇನು? ವಿಶ್ವಕುಟುಂಬಿ. ಈ ರೀತಿಯಾಗಿ ಪಂಚಭೂತಗಳಿಂದ ಆವೃತನಾಗಿ ಉತ್ಪನ್ನವಾದಂಥ, ಸೃಷ್ಟಿಯಾದಂಥ ಜಗತ್ತು ಆದಿಭೌತಿಕ ಅಂತ ಹೆಸರು. ಈ ಆದಿಭೌತಿಕವಾದದ್ದು ಶಾಸ್ತ್ರೀಯ ವಿಷಯ. ಆದರೆ ಇದೇ ಆದಿ ಶಬ್ದದಿಂದ ನಾವು ಏನು ಹೇಳಬೇಕು? ವಿಶ್ವಕುಟುಂಬಿ. ಆದಿಭೌತಿಕ ಆಗಲಿ, ಆದಿ ದೈವಿಕ ಆಗಲಿ, ಆಧ್ಯಾತ್ಮಿಕವಾಗಲಿ, ಎಲ್ಲವೂ 5 ಅಕ್ಷರವನ್ನು ನಾವು ನೋಡಿಕೊಂಡ್ರು ಅದು ವಿಶ್ವಕುಟುಂಬಿ 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 ಅಂತಲೇ ಇದೆ. ನಾವು ಬೇರೆ ಲೇಬಲ್ ಹಾಕಿಬಿಟ್ಟು ವಿಶ್ವಕುಟುಂಬಿ ಅನ್ನೋದನ್ನು ಮರೆತು ಬಿಟ್ಟೆವು. ಇದು ಅಜ್ಞಾನ ಬರಕ್ಕೆ ಕಾರಣವಾಯಿತು. ಆದಿಭೌತಿಕ ಅನ್ನೋ ಪ್ಲೇಸಲ್ಲಿ ವಿಶ್ವಕುಟುಂಬಿ ಅಂತಲೇ ಇರಬೇಕು, ಇದೆ. ಇದು ಜ್ಞಾನಿಗಳಲ್ಲಿ ಮಾತ್ರ ವ್ಯವಹಾರ ಇದೆ ಹೊರತು ಅಜ್ಞಾನಿಗಳಲ್ಲಿ ದೇವರನ್ನು ಮರೆಸುವ ಬೇರೆ ಶಬ್ದವೇ ಬಂತು. ಅದು ಆಕಾಶ, ಗಾಳಿ, ಬೆಂಕಿ, ನೀರು, ಮಣ್ಣು. ಈಗ ಮನುಷ್ಯನ ಶರೀರವಾಯಿತು, ಪಶು ಪಕ್ಷಿಗಳ ಶರೀರವಾಯಿತು, ವೃಕ್ಷಗಳ ಶರೀರವಾಯಿತು, ಜಲ ಜಂತುಗಳ ಶರೀರವಾಯಿತು, ಗಾಳಿಯಲ್ಲಿ ಹಾರುವ ಖೇಚರ ಪ್ರಾಣಿಗಳ ಶರೀರವಾಯಿತು. ಎಲ್ಲ ಶರೀರಕ್ಕೂ ಸಹ ಇದು 5 ಪಂಚಭೂತಗಳಿಂದಲೇ ನಿರ್ಮಾಣವಾಯಿತು. ಆದರೆ ಈ ಮಿಶ್ರಣದಲ್ಲಿ ಭಗವಂತನ ವಿಶೇಷವಾದ ಜ್ಞಾನ, ಅವನ ಚಮತ್ಕಾರದಿಂದ ವಿಶ್ವಕುಟುಂಬಿಯಾದ ಭಗವಂತ ದೇವತೆಗಳ ಮೂಲಕ ಮಯಾಸುರ ಹೇಗೆ ಬಡಗಿನು, ವಿಶ್ವಕರ್ಮ ಹೇಗೆ ಪ್ರಪಂಚವನ್ನು ಸೃಷ್ಟಿಸುತ್ತಾನೋ, ಹಾಗೆ ತನ್ನ ಅಧೀನದಲ್ಲಿರ್ತಕ್ಕಂಥ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡೋದಲ್ಲಿ ಪ್ರವೀಣರಾದಂಥ ದೇವತೆಗಳನ್ನು ನೇಮಿಸಿ ಅವರಿಗೆ ತನ್ನ ಸೇವಾ ರೂಪವಾಗಿ ಮನುಷ್ಯ ಶರೀರವನ್ನು ಸೃಷ್ಟಿಸು, ಈ ಪ್ರಮಾಣದಲ್ಲಿ ಸೃಷ್ಟಿಸು, ಇಲ್ಲಿ ಈ ವರ್ಣವಿರಲಿ, ಇಲ್ಲಿ ಎಷ್ಟು ಹದವಿರಲಿ, ಇಲ್ಲಿ ಈ ಪದಾರ್ಥ ಹಾಕು, ಇಲ್ಲಿ ಇಷ್ಟು ಪದಾರ್ಥವನ್ನು ಹಾಕು ಅಂತ ಹೇಳಿ ವಿಶೇಷವಾದ ಜ್ಞಾನವನ್ನು ಆ ದೇವತೆಗಳಿಗೆ ಒದಗಿಸಿ ಅವರ ಮೂಲಕ ನಮ್ಮ ಶರೀರ ಉತ್ಪನ್ನವಾಗಿದೆ. ಈಗ ನಮ್ಮ ಶರೀರ ಅಂದರೆ ಏನು? ವಿಶ್ವಕುಟುಂಬಿಯ ಭಾಗ. ಯಾವ ಥರ ಭಾಗ? ಅನುಗ್ರಾಹಿಕ ಭಾಗ, ಅವನ ಅನುಗ್ರಹ ರೂಪವಾದ ಭಾಗ. ಹೇಗೆ ಆಕಾಶದಿಂದ ವಾಯು ಹೊರಗೆ ಬಂತೋ ಹಾಗೆ ಭಗವಂತನಿಂದ ನಾವು ಹೊರಗೆ ಬಂದು. ಅಂದರೆ ಭಗವಂತನ ಭಾಗ ನಾವಲ್ಲ, ನಮ್ಮ ಸ್ವರೂಪವೇ ಬೇರೆ.
ಈಗ ಪಂಚಭೂತಗಳ ಸೃಷ್ಟಿಯಿಂದ ಚೆನ್ನಾಗಿ ತಿಳಿದಂತಾಯಿತು. ಅದನ್ನೇ ನಾವು ಭಗವಂತನಿಂದ ಅತ್ಯಂತ ಭಿನ್ನ. ನಾವು ಭಗವಂತನ ಶರೀರ ಅಪ್ರಾಕೃತ, ನಮ್ದು ಪ್ರಾಕೃತ. ನಮ್ಮ ಒಳಗಡೆ ಸ್ವರೂಪ ಇರ್ತಕ್ಕಂಥ ಸ್ವರೂಪವು ಪ್ರಾಕೃತವಾದರೂ ಭಗವಂತನ ಪ್ರಾಕೃತ ಸ್ವತಂತ್ರ ಪ್ರಾಕೃತ, ನಮ್ದು ಅಸ್ವತಂತ್ರ ಪ್ರಾಕೃತ. ಭಗವಂತನ ಸರ್ವದೋಷ ವಿದೂರತ್ವ, ಸರ್ಗುಣ ಪರಿಪೂರ್ಣತ್ವ, ಜೀವನದು ಅಲ್ಪತ್ವ. ಹೀಗೆ ಪ್ರತಿ ಜೀವನ ಸ್ವರೂಪ ಶರೀರದಿಂದಲೂ ಭಗವಂತ ಅತ್ಯಂತ ಭಿನ್ನನಾಗಿದ್ದಾನೆ, ಬೇರೆನೇ ಆಗಿದ್ದಾನೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅವನ ಹೆಸರು ವಿಶ್ವಕುಟುಂಬಿ. ನಮ್ಮ ಹೆಸರು, ನಿಮ್ಮ ಹೆಸರು ವಿಶ್ವಕುಟುಂಬಿ ಆಗ ಸಾಧ್ಯವೇನು? ಎಂದಿಗೂ ಸಾಧ್ಯವಿಲ್ಲ. ಎಲ್ಲರೂ ಸ್ವಾರ್ಥಮಯ. ವಿಶ್ವಕುಟುಂಬಿಯಾದವನು ಭಗವಂತ ಮಾತ್ರ. ಆದ್ದರಿಂದ ಈ ಹಂತದಲ್ಲಿ ನಾವು ತಿಳಿಯಬೇಕಾದದ್ದು ಅದೇ ಭೌತಿಕ ಪದಾರ್ಥಗಳಿಂದ ವಿಶ್ವಕುಟುಂಬಿ ಹೇಗೆ. ಇನ್ನು ತದನಂತರದಲ್ಲಿ ತಿಳಿಯಬೇಕಾದ್ದು ಆಧ್ಯಾತ್ಮಿಕವಾದದ್ದು. ಆಧ್ಯಾತ್ಮಿಕ ಅಂದರೆ ಏನು? ಈಗ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಪ್ರಪಂಚವನ್ನು ನೋಡಿದರೆ ಪ್ರಪಂಚ ನಿಲ್ಲೋದಕ್ಕೆ ಒಂದು ಆಶ್ರಯವಾದದ್ದು ಯಾವುದು? ಬೆಟ್ಟಗಳು, ನದಿಗಳು, ಗುಡ್ಡಗಳು, ಪರ್ವತಗಳು. ಈ ಮಣ್ಣು ಹುಟ್ಟಿದಾಗ ಅದನ್ನು ಚಾಪೆಯಂತೆ ಹರಡಿ ಅದರ ಮೇಲೆ ಕಲ್ಲಿಟ್ಟಾಗ ಮತ್ತು ಕೆಳಗಡೆ ಕಲ್ಲಿಟ್ಟರೆ ಚಾಪೆ ಹರಿಯೋಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೆಳಗೆ ಆಶ್ರಯವಾದದ್ದು ಪರ್ವತ, ಮೇಲೆ ಆಶ್ರಯವಾದದ್ದು ಪರ್ವತ. ಮೇರು ಪರ್ವತದ ಅದನ್ನು ತಳಗೆಳಗಾಗಿದ್ದಾಗ ಮೇಲ್ಗಡೆ ಇರ್ತಕ್ಕಂಥ ಬ್ರಹ್ಮಲೋಕ, ಮಧ್ಯದಲ್ಲಿ ಇರ್ತಕ್ಕಂಥದ್ದು ಭೂಲೋಕ, ಕೆಳಗಡೆ ಇರುತ್ತದೆ ಪಾತಾಳ ಲೋಕ. ಅದು ಮುಂದೆ ಪುರಂದರದಾಸರು ನಮಗೆ ವಿವರಿಸ್ತಾರೆ. ತಾತ್ಪರ್ಯವೇನೆಂದರೆ ಪಂಚಭೂತಗಳು 14 ಲೋಕದ ನಿಲುವಿಗೆ ಕಾರಣವಾಯಿತು. ಆಧ್ಯಾತ್ಮ ದೃಷ್ಟಿಯಲ್ಲಿ ನಮಗೆ ಮನೆ ಕಟ್ಟಿಕೊಂಡವು. ಈ ಮನೆಯಲ್ಲಿ ಏನಿದೆ? ಮಣ್ಣಿನ ಭಾಗವಿದೆ, ನೀರಿನ ಭಾಗವಿದೆ, ಬೆಂಕಿಯ ಭಾಗವಿದೆ, ಗಾಳಿಯ ಭಾಗವಿದೆ, ಆಕಾಶದ ಭಾಗವಿದೆ. ನಮ್ಮ ಶರೀರದಲ್ಲೂ ಸಹ ಪಂಚಭೂತಗಳಿಂದಲೇ ಆಗಿದೆ. ನಿಮಗೆ ಗೊತ್ತು, ಕಣ್ಣು ನಾವು ನೋಡುವಾಗ ಆ ಸ್ಪೇಸ್ ಅಂದ್ರೇನು? ನಾವು ಹೊರಗಡೆ ಇರ್ತಕ್ಕಂಥದ್ದು ಆಕಾಶ ಅವಕಾಶ ಇಲ್ಲದೆ ಹೋದೆ ನಾವು ಒಂದು ಯಾವ ಪದಾರ್ಥವನ್ನು ನೋಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮ ಒಳಗಡೆ ಇರತಕ್ಕಂಥ ಇಂದ್ರಿಯ ಒಂದನ್ನು ಇನ್ನೊಂದು ತಗಲದಂತೆ ಅದು ಕಾರ್ಯ ಮಾಡಬೇಕು ಅಂದರೆ ಆ ಮಧ್ಯದಲ್ಲಿ ಆಕಾಶ ಇರೋದ್ರಿಂದ ಆಕಾಶ ಆ ಪದಾರ್ಥವನ್ನು ಈ ಪದಾರ್ಥವನ್ನು ದೂರ ಸರಿಸಿಯೇ ಇದ್ದೆ. ನಮ್ಮಲ್ಲಿ 9 ಕೋಟಿ ರೋಮ ರಂಧ್ರಗಳಿದೆ. 9 ಕೋಟಿ ರಂಧ್ರವೂ ಸಹ ನಮಗೆ ಏಳಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆಕಾಶ ಎಂಬತಕ್ಕಂಥದ್ದು ಅಲ್ಲಿ ಒಂದು ಹಳ್ಳ, ಒಂದು ರೋಮಕೂಪ ಅಂತ ಹೆಸರು. ಆ ರೋಮಕೂಪದಲ್ಲಿ ಈ ಕೂದಲು ನಿಲ್ಲುವಂತೆ ಮಾಡಿದಾಗಿದೆ ಆಕಾಶದಿಂದ. ಮತ್ತು ಯಾವ ಗಾಳಿ ಯಾವಾಗ ಬರುತ್ತೋ ನಮ್ಮ ರೋಮಕೂಪಗಳಲ್ಲಾಡುತ್ತೆ. ಯಾವಾಗ ನಮಗೆ ಉಷ್ಣ ಹೆಚ್ಚಿಗೆ ಆಗುತ್ತೋ ಅದರಿಂದ ಬೆವರು ಬರುತ್ತೆ. ಆ ಬೆವರೇ ಜಲ ಆಯಿತು. ಆ ಜಲ ಹೆಚ್ಚಾದಾಗ ಕೊಳೆ ರೂಪದಲ್ಲಿ ದೇಹ ಶರೀರದ ಮೇಲೆ ನಿಂತ್ಕೊಂಬಂತೆ. ಅದೇ ಮಣ್ಣಿನ ರೂಪ. ನೋಡಿ, ಈಗ ಪ್ರತಿಯೊಬ್ಬರಿಗೂ ಗೊತ್ತು, ಮಲಮೂತ್ರ ವಿಸರ್ಜನೆ ಮಾಡ್ತೀರಾ. ಇದು ಏನು? ಜಲ ಪದಾರ್ಥ ಮತ್ತು ಮಣ್ಣಿನ ಭಾಗ. ಉಸಿರಾಡ್ತಾ ಇದ್ದೀವಿ, ಇದೇನು? ವಾಯುವಿನ ಭಾಗ. ನಮ್ಮಲ್ಲಿ ಸದಾ ಒಳಗಡೆ ಯಾವ ಶಕ್ತಿ ಏನಿದೆ ಆ ಶಕ್ತಿ ಕೊಡ್ತಕ್ಕಂಥದ್ದು ಯಾವುದು? ಬೆಂಕಿ, ಅದು ಅಗ್ನಿಯ ಭಾಗ. ನಾವು ಎಲ್ಲವನ್ನು ಮಾತಾಡ್ತಾ ಇದ್ದೀವಿ ಅಂದರೆ ಮಧ್ಯದಲ್ಲಿ ಆಕಾಶ ಇರೋದ್ರಿಂದಲೇ ಸಾಧ್ಯವಾಗಿದೆ. ಇಲ್ಲದೆ ಹೋದರೆ ಒಂದು ಪದಾರ್ಥ ಇನ್ನೊಂದು ಅಂಟಿಕೊಳ್ಬೇಕಾಗಿತ್ತು ಆಕಾಶದ ಶಕ್ತಿಯಿಂದ. ಅದು ತಡೆದು ನಿಲ್ಲಿಸಿರ್ತಕ್ಕಂಥದ್ದು ಯಾವುದು? ಆಕಾಶ. ಆದ್ದರಿಂದ ಆಕಾಶದ ಪ್ರಭುತ್ವ ನಮ್ಮ ದೇಹದಲ್ಲಿ ಬಹಳವಾಗಿ ಇದೆ. ಪಂಚಭೂತಗಳ ಸೃಷ್ಟಿಗೆ ಈ ಶರೀರ, ನಮ್ಮ ಶರೀರ ಒಂದೇ ಅಲ್ಲ. ಪಶುಗಳ ಶರೀರ, ಸಸ್ಯಗಳ ಶರೀರ, ಕೇಚರ ಶರೀರ, ಭೂಚರ ಶರೀರ, ಜಲಚರ ಶರೀರ, ಎಲ್ಲ ಶರೀರವು ಪಂಚಭೂತಗಳಿಂದೇ ಆಗಿದೆ. ಹಾಗಾದರೆ ಎಲ್ಲ ಶರೀರ ಹೀಗಿದ್ದರೆ ಕೆಲವು ಗಟ್ಟಿ ಭಾಗ ಇರ್ತಕ್ಕಂಥದ್ದು ಯಾವುದು? ಬೆಟ್ಟಗಳು.
ಪರ್ವತಗಳು, ಸಪ್ತ ಬೆಟ್ಟಗಳು ಎಂಬತಕ್ಕಂಥದ್ದು ಈ ಭೂಮಿಯನ್ನೇ ಎತ್ತಿಕೊಂಡು ಹಿಡ್ಕೊಂಡಿದೆ. ಅದು ಯಾವುದರ ಭಾಗ? ಪೃಥ್ವಿ ಭಾಗ. ಪೃಥ್ವಿ ಅಂದ್ರೆ ಏನು? ಮಣ್ಣಿನ ಭಾಗ. ಅತಿ ಮಣ್ಣು ಕೋಟ್ಯಾನು ವರ್ಷ ನೀರಿನ ಮೇಲೆ, ಗಾಳಿ ಮೇಲೆ, ಆಕಾಶ ಸಂಪರ್ಕದಿಂದ ಗಟ್ಟಿಯಾಗತ್ತೆ. ಅದೇ ಬೆಟ್ಟವಾಗೋದು. ಇದು ಆಧ್ಯಾತ್ಮಿಕವಾಯಿತು. ಈ ಭೂಮಿಗೆ ಬೆಟ್ಟ, ನದಿಗಳು ಹೇಗೋ ನಮ್ಮ ದೇಹದಲ್ಲಿ ನಾಡಿಗಳು. ನಮ್ಮ ಶಿರೋಮಂಡಲ ಇದೆ, ಗಟ್ಟಿ ಇದೆ. ಹೃದಯ ಅಂತ ಇದೆ, ಗಟ್ಟಿ ಇದೆ. ಕಾಲಿನ ಹೆಬ್ಬೆರಳು, ಕಾಲಿನ ಪಾದಗಳಿರ್ತಕ್ಕಂಥ ಚರ್ಮಗಳು, ಒಳಗಡೆ ಇರ್ತಕ್ಕಂಥ ಮೂಳೆಗಳು, ಇದೆಲ್ಲ ಬೆಟ್ಟದ ಭಾಗಗಳು. ನದಿ, ಬೆಟ್ಟ, ಗಾಳಿ ಇದೆಲ್ಲವೂ ಸಹ ಯಾವುದು ಕ್ಲಿಷ್ಟವಾಗಿರುತ್ತೋ ಆ ಭಾಗಗಳಿಂದ ಆಯಾ ದೇವತೆಗಳು ಇದನ್ನು ನಿರ್ಮಿಸಿರುತ್ತಾರೆ. ಆ ದೇವತೆಗಳ ಹೆಸರು ಏನು? ತತ್ವಾಭಿಮಾನಿ ದೇವತೆಗಳು. ಇವರೆಲ್ಲರೂ ಅಭಿಮಾನಿಗಳು ಮಾತ್ರ. ವಿಶ್ವಕುಟುಂಬಿ ಯಾರು? ಇವರು ಒಳಗಡೆ ನಿಂತು ಈ ಕೆಲಸವನ್ನು ಅವರಲ್ಲಿ ಮಾಡಿಸುವ ವಿಶ್ವಕುಟುಂಬಿ. ಒಂದು ಉಗುರು ಬೆಳೆಸಲು ಉಗುರಿಗೆ ಅಭಿಮಾನಿಯಾದ ದೇವತೆ, ಅವನು ಒಳಗಡೆ ಪ್ರೇರಣೆ ಕೊಟ್ಟು, ಶಕ್ತಿ ಕೊಟ್ಟು ಮಾಡುವ, ನಡೆಸುವ, ಕ್ರಿಯೆ ತೋರಿಸುವ ಭಗವಂತ. ಅವನ ಹೆಸರು ವಿಶ್ವಕುಟುಂಬಿ. ನಾವು ವಿಶ್ವಕುಟುಂಬಿ ಅಂತ ಹೇಳಿ ಒಂದು ಹೆಸರು ಹಾಕೊಂಡು ಇನ್ನು 1000 ಜನ ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಡಿಟೋ ಅಂತಿಲ್ಲ. ಎಲ್ಲರಲ್ಲೂ ಅದೇ ಶಬ್ದದಿಂದ ಇರತಕ್ಕಂತಹ ವಿಶ್ವಕುಟುಂಬಿ. ಹೀಗೆ ಸ್ಥಾವರ ಜಂಗಮರು ಎಂದು 2 ವಿಧವಾಗಿರತಕ್ಕಂತಹ ಸಕಲ ಜೀವರಲ್ಲೂ ಸಹ ಭಗವಂತ ತಾನಿದ್ದು ಇಡೀ ಜೀವನದ ವ್ಯವಸ್ಥೆಯನ್ನು, ವ್ಯಾಪಾರವನ್ನು ಮಾಡುತ್ತಿದ್ದಾನೆ. ಆದ್ದರಿಂದ ನಿಜವಾದ ವಿಶ್ವಕುಟುಂಬಿಯಿಂದ ಯಾರಾದರೂ ಇದನ್ನು ತಿಳ್ಕೊಂಡಾಗ ಭಗವಂತ ನೋಡಿ, ಪುರಂದರದಾಸರು ವಿಶ್ವಕುಟುಂಬಿ ಅಂತ ಹೇಳಿ ವಿಶ್ವ ಪ್ರದರ್ಶನ ಮಾಡ್ತಾ ಇದ್ದಾರೆ ನಮಗೆ. ನಾವು ಒಂದು ಯಾವುದೋ ವಿಶ್ವಕುಟುಂಬಿ ಅಂತ ಒಂದು ಹೆಸರು ಟ್ರೇಡ್ ಮಾರ್ಕ್ ಇರಬಹುದು ಅಂತ ನಾವು ಅನ್ಕೊಂಬಂಗಿಲ್ಲ. ಅವನು ರೇಣು ತೃಣ ಕಾಷ್ಟದಲ್ಲಿ ಭಗವಂತನಿದ್ದಾನೆ. ಏನು ಕ್ರಿಯೆ ನಡೀತಾ ಇದೆ, ಏನು ಪದಾರ್ಥ ಇದೆ, ಎಲ್ಲ ಪದಾರ್ಥ ಒಳಗಡೆ ಇದ್ದಾನೆ. ಆದ್ರಿಂದ ಅವನ ಕುಟುಂಬಿ, ಅವನ ಕುಟುಂಬದ ಪದಾರ್ಥವೇ ಇನ್ನೆಲ್ಲವೂ ಇರತಕ್ಕಂಥದ್ದು. ಆದ್ರಿಂದ ಅನ್ವರ್ಥ ನಾಮ ಅಂದ್ರೆ ವಿಶ್ವಕುಟುಂಬಿ ಆಗಿರ್ತಕ್ಕಂಥದ್ದು ಕೇವಲ ಭಗವಂತನದು ಅಂತ ಹೇಳ್ತಾ ಇದ್ದಾರೆ. ಇನ್ನು ತಾನು ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ದೇವತೆಗಳಲ್ಲೂ ಮತ್ತು ಇದರಲ್ಲಿ ಇದಾರೆ ಅನ್ನೋದಕ್ಕೆ ಶಾಸ್ತ್ರೀಯವಾಗಿ ಏನು ಹೇಳ್ತೀರಪ್ಪ, ಏನಾದ್ರು ಇದು ವಿಷಯ ಇದೆಯೇನೋ ಅಂದ್ರೆ ಹೌದಿದೆ. ಭಗವಂತನ ದಶಾವತಾರ ಅಂತ ಎಲ್ಲರಿಗೂ ಗೊತ್ತಿದೆ. ಏನು ದಶಾವತಾರ ಅಂದ್ರೆ ಏನು? ಈಗ 84 ಲಕ್ಷ ಯೋನಿಗಳು ಎಂಬತಕ್ಕಂಥದ್ದು ಶಾಸ್ತ್ರ ಪ್ರಸಿದ್ಧ. ಇಲ್ಲಿ ತೋರಿಸಿರೋದು ಕೇವಲ 10 ಅವತಾರ, ಅಂದ್ರೆ 10 ಯೋನಿಗಳು. 10 ಯೋನಿಗಳಲ್ಲೂ ಸಹ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅನ್ನತಕ್ಕಂಥದ್ದು ಮನುಷ್ಯರದೇ ಆಯಿತು. ಇನ್ನು ಉಳಿದಿದ್ದು 5 ಆಯಿತು. 5 ಒಂದಾಗೆ ನರ ಮತ್ತು ಸಿಂಹ ಸೇರಿದಾಗ ಅದರಲ್ಲೂ ಅರ್ಧ ಮಾನವ ಇದ್ದಾನೆ. ಹೀಗೆಲ್ಲ ಮಾಡಿದರೆ 5.5 ಭಾಗ ಮನುಷ್ಯರದು, 4.5 ಭಾಗ ಪ್ರಾಣಿಗಳ ತರ ಆಗತ್ತೆ. ಆದರೆ ನೀವು 84 ಲಕ್ಷ ಯೋನಿಗಳು ಅಂತ ಹೇಳ್ತಿದ್ರಲ್ಲ, ಹೇಗೆ ತಿಳ್ಕೊಳ್ಳೋದು? ಮತ್ಸ್ಯಾವತಾರ ಮಾಡಿದ್ರಿಂದ ಮತ್ಸ್ಯ ಬಿಟ್ಟು ತಿಮಿಂಗಲದಲ್ಲಿ ಭಗವಂತನಿದ್ದಾನೆಯೇ, ಮತ್ತು ಮತ್ಸ್ಯದಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಮತ್ಸ್ಯದಲ್ಲಿದ್ದಾನೆಯೇ. ನೀರಿನಲ್ಲಿರ್ತಕ್ಕಂಥ ಕೋಟ್ಯಾಂತ ಪ್ರಾಣಿಗಳಿದೆ, ಅವುಗಳ ರೂಪ ಎಲ್ಲಿ ಮಾಡಿ ತೋರಿಸಿದ್ದಾನೆ. ಸೊಳ್ಳೆ ರೂಪ ನೆಲದ ಮೇಲೆ ಬಂದಾಗ ಇರುವೆಗಳೇ ಪ್ರಭೇದ, ಕೆಂಪಿರುವೆ, ಕಟ್ಟಿರುವೆ, ಉದ್ದಿರುವೆ, ಮೀಸೆ ಇರುವೆ, 4 ಕಾಲಿರುವೆ, 2 ಕಾಲಿರುವೆ, 3 ಕಾಲಿರುವೆ, 6 ಕಾಲಿರುವೆ, ಎಲ್ಲ ಇವನು ಈ ರೂಪದಲ್ಲಿ ಎಲ್ಲಿ ಮಾಡಿದ್ದಾನೆ. ನಂತರ ಬಂದಾಗ 1 ಗೊರಸು, 2 ಗೊರಸು, ಈ ತರ ಪ್ರಾಣಿಗಳೆಲ್ಲ ಮಾಡಿದ್ದಾನೆ. ನರಸಿಂಹ ಅಂತ ಹೇಳಿದಾಗ ಸಿಂಹ ಆಯಿತು. ಹುಲಿ ಪಾತ್ರ ಯಾವುದು? ಬೆಕ್ಕಿನ ಪಾತ್ರ ಯಾವುದು? ನಾಯಿ ಪಾತ್ರ ಯಾವುದು? ಹಾವಿನ ಪಾತ್ರ ಯಾವುದು? ಕೋತಿ ಪಾತ್ರ ಇಲ್ವಲ್ಲ. ಹನುಮಂತ ಮಾಡಿದ್ದಾನೆ, ವಿಷ್ಣುವಿನಲ್ಲಿ ಮಾಡಿದ್ದಾನೆ. ಈ ರೀತಿಯಲ್ಲಿ ನಮಗೆ ಪುಂಖಾನುಪುಂಖವಾಗಿ ನಮಗೆ
ಪ್ರಶ್ನೆಗಳು ಹಾಕೋದ್ರಲ್ಲಿ ನಾವು ಜಾಣರಿದ್ವಿ. ಯಾಕಂದ್ರೆ ಪ್ರಶ್ನೆ ಹಾಕೋದಕ್ಕೆ ನಮ್ಮ ಬುದ್ಧಿ ತೀವ್ರ ಓಡುತ್ತೆ. ಏಕೆ? ಏನಾದರೂ ತಪ್ಪು ಇರ್ತಾ ತೋರಿಸಿ ಈ ಶಾಸ್ತ್ರವೆಲ್ಲವೂ ಸರಿಯಾಗಿ ಹೇಳುತ್ತಿಲ್ಲ ಅಂತ ದೂಷಣೆ ಮಾಡೋಕ್ಕೋಸ್ಕರವಾಗಿ. ಅದ್ರ ವಸ್ತುಸ್ಥಿತಿ ಏನು? ಒಂದು 25,000 ಅನ್ನ ಮಾಡಿದಾಗ ನಾವು 25,000ರಲ್ಲಿ 1 ಕೋಟಿ ಅನ್ನದ ಅಗಳಿರುತ್ತೆ. ಎಲ್ಲವನ್ನು ಹಿಸುಕಿ ನೋಡಿ ಅನ್ನ ಆಯಿತು ಅಂದ್ರೆ ನೀವೇ ನೋಡೋದಿಲ್ಲ. ಒಂದನ್ನ 2 ಕಾಳನ್ನ ನೋಡ್ತೀರಾ. ಹಾಗೆ 84 ಲಕ್ಷ ಯೋನಿಗಳಲ್ಲಿ ಭಗವಂತ ತೋರಿಸುವುದು 10 ಅವತಾರಗಳು ಮಾತ್ರ. ಇನ್ನು ಉಳಿದವು ಅದರಂತೆ ತಿಳಿದುಕೊಳ್ಳಿ. ಅನುಮಾನದಿಂದ ನೀವು ಅಕ್ಕಿಯನ್ನು ನೋಡಿದಂತೆ. ಆದ್ದರಿಂದ ಈಗ ನೀವು ಅನಾದೆ ಕೇಳಿದ್ರೆ ಭಗವಂತನ ದಶಾವತಾರ ಹೇಳಿದ್ರೆ ಕೇವಲ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ಅಂತ ಹೇಳ್ತಾರೆ ಹೊರತು ಇರುವೆ ಅಂತ ಹೇಳಿದಾಗ ಇರುವೆ ವಿಷ್ಣು ಅಲ್ಲ, ಹಾವು ವಿಷ್ಣು ಅಲ್ಲ ಅಂತ ಹೇಳೋ ರೀತಿ ಜನ ಇದ್ದಾರೆ. ಯಾಕೆ? ಇವರು ಮಂದ ಬುದ್ಧಿಗಳು. ಹೇಗೆ ಅನ್ನಕ್ಕೆ 1 ಅಗಳಿಂದ ನಾವು ಪರೀಕ್ಷಿಸಬಹುದು, ಹಾಗೆ ಎಲ್ಲಾ ಯೋನಿಗಳಲ್ಲಿ ಎಲ್ಲಾ ರೂಪದಲ್ಲಿ ಇರತಕ್ಕಂಥ ಅವನ ಭಗವಂತನೇ ವಿಶ್ವ ಕುಟುಂಬಿ. ಏಕೆಂದರೆ ಇರುವೆ ರೂಪ ಅವನಿಲ್ಲ, ಅವನು ವಿಶ್ವ ಕುಟುಂಬಿ ಹಾಗಾಗ್ತಾ ಇದ್ದ. ಹಾವಿನ ರೂಪ ಅವನಿಲ್ಲ, ಅವನು ವಿಶ್ವ ಕುಟುಂಬಿ ಹಾಗಾಗ್ತಾ ಇದ್ದ. ನೋಡಿ, ವೇದವ್ಯಾಸರು ತಮ್ಮ ಪುರಾಣದಲ್ಲಿ ಕೇವಲ 10 ಅವತಾರವನ್ನು ತೋರಿಸಿಕೊಟ್ರೆ, ಪುರಂದರದಾಸರು ವಿಶ್ವೋಪಾಸಕರಾಗಿ ವಿಶ್ವದರ್ಶನ ರೂಪವಾಗಿ ವಿಶ್ವಕುಟುಂಬಿ ನೆಪದಿಂದ 84 ಲಕ್ಷ ಯೋನಿಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಚಿಂತಿಸಿ. ವಿಶ್ವಕುಟುಂಬಿಯ ಎತ್ತರ, ಅಗಲ, ಉದ್ದ, ಅದರ ವಿಸ್ತಾರ ಏನು ಅಂತ ಹೇಳಬೇಕು. ಆದ್ದರಿಂದ ವಿಶಲ್ ವ್ಯಾಪ್ತೌ ಅಂತ ಹೇಳಿ ಶಬ್ದದ ವಿವರಣೆ ಇದೆ. ವ್ಯಾಪ್ತವಾಗಿದೆ ಅಂತಾಗ ಎಲ್ಲವನ್ನೂ ತಿಳಿಬೇಕು. 14 ಲೋಕವನ್ನು ತಿಳಿಬೇಕು. 14 ಲೋಕ ಭಗವಂತನ ಅಂಗಗಳೇ ಆಗಿದೆ. ಅದನ್ನು ಮುಂದಿನ ವಿಚಾರದಲ್ಲಿ ಪುರಂದರದಾಸರು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನೀಗ ಹೇಳುವುದು ಬೇಡ. ಹೀಗೆ ನಾವು ಮುಖ್ಯವಾಗಿ ತಿಳಿಯಬೇಕಾದ ವಿಶ್ವಕುಟುಂಬಿಯ ಇನ್ನೂ ಅತ್ಯಂತ ಮುಖ್ಯ ಪ್ರಮೇಯ ಶಾಸ್ತ್ರದಲ್ಲಿ ವಿಚಾರಿತವಾಗಿರ್ತಕ್ಕಂಥದ್ದು ಲಕ್ಷ್ಮೀ ಕುಟುಂಬಿ ಆಗಲಿ, ಬ್ರಹ್ಮದೇವರು ಕುಟುಂಬಿ ಆಗಲಿ, ಶಿವನೇ ಕುಟುಂಬಿಯಾಗಲಿ, ವಿಷ್ಣು ಕುಟುಂಬಿ ಆಗೋದು ಯಾಕೆ ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಚಿಂತಿಸುವುದು ಮುಂದಿನ ಉಪನ್ಯಾಸದಲ್ಲಿ ಭಗವಂತ ನುಡಿಸಬೇಕು. ಅದನ್ನು ಕೇಳಿ ನಾವು ಆನಂದಿಸಬೇಕು. ಇಂತಹ ಮಹತ್ ಚಿಂತನೆಯನ್ನು ಒದಗಿಸಿಕೊಟ್ಟ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತ ಉಕ್ತಿಂ ವಿಧೇಮಾ ಎಂದು ಹೇಳಿ ಅವರನ್ನು ನಮಸ್ಕರಿಸಿಕೊಂಡು ಭಾರತೀಯ ನಮಗೆ ಪ್ರಣತ ಶ್ರೀ ಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.